ಶುಗರ್ ಮಾತ್ರೆ ತಗೊಳ್ಳೋರು ಎಚ್ಚರ ಎಚ್ಚರ ಎಚ್ಚರ. ಹೌದು ವೀಕ್ಷಕರೇ, ಇತ್ತೀಚೆಗಿನ ಕಾಲಮಾನದಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅನ್ನೋಕ್ಕಾಗಲ್ಲ. ಈಗ ಆರೋಗ್ಯಕ್ಕೆ ಸಂಬಂಧಿಸಿದ ಮಾತ್ರೆಗಳು ಸಹ ಡೂಪ್ಲಿಕೇಟ್ ಅಂತ ಅನುಮಾನ ವ್ಯಕ್ತವಾಗಿದೆ. ಇಳಕಲ್ ನಗರದ ಅಪೋಲೋ ಫಾರ್ಮಸಿಗೆ ಸಾರ್ವಜನಿಕರ ಮುತ್ತಿಗೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಎಲ್ಲವೂ ಡೂಪ್ಲಿಕೇಟ್ ವಸ್ತುಗಳದ್ದೇ ಹಾವಳಿ. ಅವರಂತೆ ರೋಗಿಗಳು ತೆಗೆದುಕೊಳ್ಳುವ ಮಾತ್ರೆಗಳು ಡೂಪ್ಲಿಕೇಟ್ ಬರ್ತಿದ್ದಾವ ಅನ್ನುವ ಅನುಮಾನ ಹುಟ್ಟಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಳಕಲ್ ನಗರದ ಅಪೋಲೋ ಫಾರ್ಮಸಿಯವರು ನಕಲಿ ಮಾತ್ರೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಕ್ಕರೆ ಕಾಯಿಲೆಗೆ ಸಂಬಂಧಿಸಿದ ಮ್ಯಾನ್ಕೈಂಡ್ ಕಂಪನಿಯ ಗ್ಲೆಮಿಸ್ಟಾರ್ M1 ಮಾತ್ರೆಯನ್ನ ಗ್ರಾಹಕರೊಬ್ಬರು ಸುಮಾರು 8 ದಿನಗಳ ಹಿಂದೆ ಅಪೋಲೋ ಫಾರ್ಮಸಿಯಲ್ಲಿ ಖರೀದಿಸಿದ್ರು. ಬೆಳಗ್ಗೆ ತೆಗೆದುಕೊಂಡ ಮಾತ್ರೆಯು ಹೊಟ್ಟೆಯಲ್ಲಿಯೇ ಕರಗದೆ ಉಳಿದುಕೊಂಡಿದೆ. ಮತ್ತೆ ಸಂಜೆ ವೇಳೆಗೆ ವಾಂತಿ ಪ್ರಾರಂಭವಾಗಿದ್ದು, ವಾಂತಿಯಲ್ಲಿ ಆ ಮಾತ್ರೆ ಹೇಗೆ ನುಂಗಿದ್ರೋ ಹಾಗೆ ಹೊರಗೆ ಬಂದಿದೆ. ಇದರಿಂದ ಮಾತ್ರೆ ಬಗ್ಗೆ ಅನುಮಾನ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಹಕರು ಮರುದಿನವೇ ಫಾರ್ಮಸಿಗೆ ಬಂದು ಅವರ ಮುಂದೆ ಮಾತ್ರೆಯನ್ನ ತಣ್ಣೀರು ಮತ್ತು ಬಿಸಿನೀರಿನಲ್ಲಿ ಕರಗಿಸಲು ಪ್ರಯತ್ನಿಸಿದ್ದಾರೆ. ಆದರೆ 8 ತಾಸು ಕಳೆದರೂ ಆ ಮಾತ್ರೆಗಳು ಕರಗದೆ ಹೋಗಿದ್ರಿಂದ ಮಾತ್ರೆ ಬಗ್ಗೆ ಅನುಮಾನ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಹಕರು 8 ತಾಸು ನೆನೆಸಿದ್ರೂ ಕರಗದೆ ಜಲ್ಲಿ ರೀತಿಯಲ್ಲಿ ಉಳಿದಿದೆ. ಅಪೋಲೋ ಫಾರ್ಮಸಿಯಲ್ಲಿ ದೂರು ಸಲ್ಲಿಸಿದ್ದಾರೆ. ಆದರೂ ದೂರು ನೀಡಿದ್ರು ಇಂದು ನಾಳೆ ಎಂದು ಹೇಳುತ್ತಲೇ ಕಂಪನಿಯವರು ಕಾಲಹರಣ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸಾಯಂಕಾಲ ಗ್ರಾಹಕರ ಜೊತೆ ಸಾರ್ವಜನಿಕರು ಅಪೋಲೋ ಫಾರ್ಮಸಿಗೆ ಆಗಮಿಸಿ ಫಾರ್ಮಸಿಯನ್ನ ಬಂದ್ ಮಾಡಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಘಟನೆಗೆ ಪ್ರತಿಕ್ರಿಯೆ ನೀಡಿದ ಅಪೋಲೋ ಫಾರ್ಮಸಿ ಸಿಬ್ಬಂದಿ ಗ್ರಾಹಕರು ನೀಡಿದ ದೂರನ್ನ ನಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಲಾಧಿಕಾರಿಗಳು ಮಾತ್ರೆ ತಯಾರಿಸಿದ ಕಂಪನಿಗೆ ಪತ್ರ ಬರೆದಿದ್ದಾರೆ. ಕಂಪನಿಯ ಪ್ರತಿನಿಧಿಗಳು ಇಂದು ಮಧ್ಯಾಹ್ನ ಬರಬೇಕಾಗಿತ್ತು, ಆದರೆ ಅವರು ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ಹೇಳಿದ್ದಾರೆ. ಇದರಿಂದ ಗ್ರಾಹಕರು ಮತ್ತಷ್ಟು ಕೋಪಗೊಂಡಿದ್ದಾರೆ. ಇದರಲ್ಲಿ ಅಪೋಲೋ ಫಾರ್ಮಸಿ ಯಾವುದೇ ತಪ್ಪಿಲ್ಲ. ಈ ಸಮಸ್ಯೆಯನ್ನ ಮಾತ್ರೆ ತಯಾರಿಸಿದ ಕಂಪನಿಯೇ ಬಗೆಹರಿಸಬೇಕು ಎಂದು ಫಾರ್ಮಸಿ ಸಿಬ್ಬಂದಿ ಸ್ಪಷ್ಟಪಡಿಸಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದ ಈ ಗಂಭೀರ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ನೆಟ್ಟಿದೆ. ಅವ್ರು ಏನಂತಂದ್ರು, ಇಲ್ಲ ಸರ್ ಹಂಗೆ ಹೇಳಿದ್ರೆ ಏನೋ ರೆಸ್ಪಾನ್ಸ್ ಕೊಡಲ್ಲ, ಒಂದು ಲೆಟ್ರಲ್ಲಿ ಬರ್ಕೊಡಿ ಅಂತಂದ್ರು. ಲಿಖಿತವಾಗಿ ಬರ್ಕೊಟ್ಟ ಮೇಲೆ ಮರುದಿನ ಬಂದು ಕೇಳಿದೆ. ಅವರಾಗಲೇ ನನಗೆ ಫೋನ್ ಮಾಡಿಲ್ಲ. ಮರುದಿನ ಬಂದು ನಾನೇ ಕೇಳಿದೆ, ಏನಾ ಸರ್ ನಿನ್ನೆ ಲೆಟ್ರ್ ಕೊಟ್ಟಿದ್ದೀನಿ ಅಂತೇಳಿ. ಇಲ್ಲ ಸರ್ ನಾವು ಮೇಲ್ ಕಳಿಸಿದ್ವಿ, 2 ಡೇಸ್ ವೇಟ್ ಮಾಡಿ ಕಂಪ್ನಿಯವ್ರು ನಿಮ್ಮ ಜೊತೆ ಡೈರೆಕ್ಟಾಗಿ ಬಂದು ಮಾತಾಡ್ತಾರಂತಂದ್ರು. 3 ಡೇಸ್ ಅಲ್ಲ, ನಾನು 4 ಡೇಸ್ ಬಿಟ್ಟು ಮತ್ತೆ ರಿಟರ್ನ್ ಬಂದಿದ್ದೀನಿ. ಅವರಾಗಲೇ ಫೋನ್ ಮಾಡಿಲ್ಲ, ಕಂಪ್ನಿಯವರು ಮಾಡಿಲ್ಲ, ಅಪೋಲೋದವರು ಮಾಡಿಲ್ಲ. 4 ಡೇಸ್ ಬಿಟ್ಬಿಟ್ಟು ನಾನೇ ಬಂದು ಕೇಳಿದಾಗ, ಇಲ್ಲ ಸರ್ ನಾನು ಮೇಲ್ ಕಳಿಸಿದ್ದೀನಿ, ಯಾರೂ ಬರ್ತಾ ಇಲ್ಲ ನನಗೆ, ಇವತ್ತು 2 ಗಂಟೆ ತನಕ ಟೈಮ್ ಕೊಡಿ, ಅವರು ಕಂಪ್ನಿಯವ್ರು ಬಂದು ಮಾತಾಡ್ತಾರೆ ಅಂತಂದ್ರು. 2 ಗಂಟೆವರೆಗೆ ಟೈಮ್ ಕೇಳ್ಬಿಟ್ಟು 5 ಗಂಟೆವರೆಗೆ ವೇಟ್ ಮಾಡ್ತಾ ಇದ್ದೀನಿ. ಇದುವರೆಗೆ ಯಾರೂ ಬಂದಿಲ್ಲ. ಕಂಪ್ನಿಯವ್ರು ಏನು ಹೇಳ್ತಾರೆ, ಬರೀ ಅಲ್ಲೇ ಕೂತು ಆಟ ಆಡ್ತಾವ್ರೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಯಾರು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ. ಸೋಮವಾರ ನೈಟು ಕಾಲ್ ಮಾಡಿದೀವಿ ರೀ, ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದಾರೆ. ಇವತ್ತು ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಬರ್ತೀನಿ ರೀ, ಪ್ರಾಬ್ಲಮ್ ಬಗೆಹರಿಸ್ಬಿಡ್ತೀನಿ ಅಂದ್ರೆ ಇಲ್ಲಿವರೆಗೂ ಬಂದಿಲ್ಲ. ಅವರು ಸ್ವತಃ ಅಪೋಲೋದವರೇ ನೀರಲ್ಲಿ ಹಾಕಿ ಬಿಟ್ಟಿದ್ದಾರೆ, ಅವ್ರದ್ದು ಕರಗಿಲ್ಲ ಟ್ಯಾಬ್ಲೆಟ್. ಅದು ವಿಡಿಯೋ ಇದೆ, ಲೈವ್ ವಿಡಿಯೋ ಅದು ಇದೆ. ಅವ್ರು ಮಾಡಿ ಈಗ ಆಮೇಲೆ ನಿಮ್ಗೆ ಟ್ಯಾಬ್ಲೆಟ್ ತೋರಿಸ್ತೀನಿ, ಬಟ್ಟೆಲ್ಲ ಹಾಕಿರೋ ಟ್ಯಾಬ್ಲೆಟ್ ತೋರಿಸ್ತೀನಿ. ಸಿಂಗಲ್ ಇದ್ದು 1001 ತೋರಿಸ್ತೀನಿ. ಒಂದು 2 ಟ್ಯಾಬ್ಲೆಟ್ ಅಪೋಲೋದಲ್ಲಿ ತೊಗೊಂಡಿರೋದು, 1 ಟ್ಯಾಬ್ಲೆಟ್ ಸರ್ಕಾರ ಹಾಸ್ಪಿಟಲ್ ತೊಗೊಂಡಿರೋದು. ಸರ್ಕಾರ ಹಾಸ್ಪಿಟಲ್ ತೊಗೊಂಡಿರೋ ಟ್ಯಾಬ್ಲೆಟ್ ಮೆಲ್ಟ್ ಆಗುತ್ತೆ, ಇದು 2 ಮೆಲ್ಟ್ ಆಗಲ್ಲ. ಅದು ಶುಗರ್ ಟ್ಯಾಬ್ಲೆಟ್ ಸೇಮ್ ಕಂಟೆಂಟ್. ಸರ್ ಇದು ಟ್ಯಾಬ್ಲೆಟ್ ತೊಗೊಂಡಿದ್ದೀರಿ ನಮ್ಮ ಮಧ್ಯಾಹ್ನ ಶುಗರ್ ಟ್ಯಾಬ್ಲೆಟ್. ಇದು ಒಂದು 12 ಅವರ್ ಅಂದ್ರೆ ಒಂದು ಗ್ಲಾಸ್ನಾಗ ಹಾಕಿದ್ರೆ ಹೊಟ್ಟೆಗೆ ಕರಗಲ್ರಿ. ಹಾಕಿದ್ರೆ ಚಿಂಗಮ್ ಥರ ಮೆಲ್ಟ್ ಆಗುತ್ತೆ ಹೊರತಾಗಿ ಹೊಟ್ಟೆಗೆ ತೊಗೊಂಡಿದ್ರೆ ಕರಗಿಲ್ಲ. ನಾವು ಒಂದು ಬಟಲ್ನಾಗ ಹಾಕಿದ್ರೆ ಇದು ಕರಗಿಲ್ರಿ. ಅದಕ್ಕೆ ಇವ್ರಿಗೆ ಕೇಳಕತ್ರ 8 ದಿವಸದಿಂದ ಅಡ್ಡಾಡಕತ್ತೀವಿ, ಏನೂ ರೆಸ್ಪಾನ್ಸ್ ಮಾಡೋಲ್ರಿ. ಅಪೋಲೋದಾಗ ತೊಗೊಂಡೋಗಿದ್ರಿ. ಈಗ ಅಪೋಲೋ ಇದ್ರ ಮೇಲೆ ಆರೋಪ ಮಾಡಕತ್ತಾರ, ಗುಳಿಗೆ ಈ ಥರ ಇದೆ ಅಂತ. ತಮ್ಮದೇನಿರ್ತದೆ? ನಮ್ಮ ಕಡೆಯಿಂದ ಏನಿಲ್ಲ ಸರ್, ನಮ್ಮ ಕಡೆಯಿಂದ ಜಸ್ಟ್ ನಮಗೆ ಸೇಲಿಂಗ್ ಮಾಡೋದು ಅಷ್ಟೇ ಇರುತ್ತೆ ಸರ್. ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಅದು ಏನಾಗುತ್ತೆ, ನಾನು ಅವ್ರಿಗೆ ಕಸ್ಟಮರ್ಗೆ ಜೊತೆ ಅವ್ರ ಕಮ್ಯುನಿಕೇಷನ್ದಾಗ ಅದೀನಿ ನಾನು. ನಾನೇ ಅವ್ರಿಗೆ ಕಾಲ್ ಮಾಡಿ 2-3 ಸರಿ ಆದರೂ ಇವತ್ತು ನಾನು ಮೇಲೆ ಕಳಿಸಿದ್ದೀನಿ. ಅವ್ರಿಗೆ ನನಗೆ ಪ್ರಾಬ್ಲಮ್ ಆಯ್ತು ಅಂತ ತಕ್ಷಣ ಮೇಲೆ ಸೂಪರ್ವೈಸರ್ಗೆ ಕಳಿಸಿದ್ದೀನಿ. ಅದು ಮ್ಯಾನೇಜರ್ಗೆ ಹೋಯ್ತು, ಮ್ಯಾನ್ಕೈಂಡ್ ಕಂಪ್ನಿಗೆ ಅವ್ರಿಗೂ ಕಳ್ಸಾರೆ, ಮೇಲೂ ಹಾಕ್ಯಾರ ಪ್ಲಸ್ ಕಂಪ್ನಿಗೂ ಕಳ್ಸಾರೆ. ಅವ್ರು ಬಂದು ಅವರೇ ಸ್ವತಃ ಬಂದು ಇಲ್ಲಿಯೇ ಬಂದು ಫೋನ್ನೇ ಮಾತಾಡೋದು ಸರಿಯಾಗಲ್ಲ ಅಂತ ಅವ್ರು ಸ್ವತಃ ಅವರೇ ಬಂದು ಇಲ್ಲಿಗೆ ಅವ್ರಿಗೆ ಮೀಟ್ ಮಾಡ್ತೀನಿ. ಇವತ್ತು ಟೈಮ್ ತೊಗೊಂಡಿದ್ರು, ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆ ಬರ್ತೀನಿ.
ಸಾಯಂಕಾಲ ಬಂದಿಲ್ಲ, ಅದಕ್ಕೆ ಅವರು ಮತ್ತೆ ಇದು ಮಾಡ್ತಾರೆ. ಬಟ್ ಅದನ್ನ ಕಂಪ್ನಿಯವರೇ ಬಂದು ನಿಮಗೆ ಅದು ಕ್ಲಿಯರ್ ಮಾಡಿ. ಹೌದು, ಈ ಕಂಪ್ನಿಯವ್ರು ಮತ್ತೆ ನೀವು ಯಾವಾಗ ಬರ್ಬೋದು? ಬರ್ತೀನಿ ಅಂತ ಹೇಳಿ ಸರ್, ಅವ್ರ ಜೊತೆ ನಾರ್ಮಲ್ ಅವ್ರ ಜೊತೆಗೆ ಕಸ್ಟಮರ್ ಜೊತೆಗೆ ಡೈರೆಕ್ಟ್ ಮಾಡಿ. ಅಲ್ಲ ಕರೆಕ್ಟ್, ಅದೇ ಬರ್ತೀವಿ ಅಂತ ಹೇಳಿದ್ರು, 2 ಗಂಟೆ ಬರ್ತೀವಿ, ಹೌದು. ಇನ್ನೂರ್ಗೂ ಬಂದಿಲ್ಲ. ಬಂದಿಲ್ಲ ಸರ್. ಯಾವ ಕಾರಣಕ್ಕೆ ಬಂದಿಲ್ಲ? ಅದೇ ನನಗೂ ಅದು ರೀಸನ್ ಗೊತ್ತಿಲ್ಲ. ಈಗ ಅವ್ರು ನೀವಾರು ಕೇಳಬೇಕಾಗಿತ್ತಲ್ಲ. ಸರ್ ನಾವು ಕಾಲ್ ಮಾಡ್ತಾನೆ ಇದೀವಿ, ಅಂದ್ರೆ ಡೈರೆಕ್ಟ್ ನಮ್ಮ ಕಂಪ್ನಿ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಸೂಪರ್ವೈಸರ್ ಮ್ಯಾನೇಜರ್ಗೆ ಅವರು ಅದು ಕಾಲ್ ಮಾಡಿದ್ದಾರೆ, ಈಗ ಫಾಲೋ ಅಪ್ ಮಾಡಾಕತ್ತಾರೆ ಸರ್. ಅದು ಏನಂದ್ರೆ ಈಗ ಅವ್ರಿಗೆ ಡೈರೆಕ್ಟ್ ಅವರಿಗೆ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಸರ್ ನಿಮ್ಮ ಸೂಪರ್ವೈಸರ್ ಕರೆಸ್ರಿ ಸರ್. ಅವರು